ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡ್ ಬರೋಣ. ನನ್ನ ವಿಡಿಯೋ ನೋಡೋದಕ್ಕೂ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪೀಸ್ ಬಂದು ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಜೊತೆಗೆ ಮಸ್ಕ್ ಮೆಲನ್ ಯೂಸ್ ಮಾಡಿಕೊಂಡು ಕಸ್ಟರ್ಡ್ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಹಾಗೆ ಇವತ್ತು ಕಟೀರಾ ಗೋಂದ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಲೆಮನ್ ಜ್ಯೂಸ್ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ತುಂಬಾನೇ ಚೆನ್ನಾಗಿದೆ. ಒಂದ್ಸತಿ ಟ್ರೈ ಮಾಡಿ. ಬನ್ನಿ ಈಗ ರೆಸಿಪೀಸ್ ನೋಡ್ಕೊಬರೋಣ. ಫಸ್ಟ್ಗೆ ನಾನಿಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಈ ಮ್ಯಾಂಗೋ ಮಿಲ್ಕ್ ಶೇಕ್ಗೆ ಒಂದು ಮೀಡಿಯಂ ಸೈಜ್ದು ಮ್ಯಾಂಗೋ ತೊಗೊಂಡಿದ್ದೀನಿ. ಇದನ್ನ ಪೀಲ್ ಮಾಡಿಬಿಟ್ಟು ಈಗ ಕಟ್ ಮಾಡಿ ಜ್ಯೂಸರಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಇದಂತೂ ಮ್ಯಾಂಗೋ ತುಂಬಾನೇ ಟೇಸ್ಟ್ ಇತ್ತು. ನಾನು ಈ ಸಮ್ಮರ್ಗೆ ಇದೇ ಫಸ್ಟ್ ಮ್ಯಾಂಗೋ ತಿಂದಿದ್ದು, ತುಂಬ ಚೆನ್ನಾಗಿತ್ತು. ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ, 1 ಅವರ್ ಹಾಲು ಕಾಯಿಸ್ಕೊಂಡು ಇದನ್ನ ನಾನು ಫ್ರೀಜರಲ್ಲಿ ಇಟ್ಕೊಂಡಿದ್ದೆ. ಈಗ ಇದನ್ನ 1 ಗ್ಲಾಸ್ ಅಷ್ಟು ಯೂಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಶುಗರ್ನ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ 1-2 ಸ್ಪೂನ್ ಅಷ್ಟು ಶುಗರ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಶುಗರ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಆದ್ದರಿಂದ ಏನೂ ಹಾಕ್ಕೊಂಡಿಲ್ಲ. ಮಿಲ್ಕ್ ಶೇಕ್ಗೆ 3 ಐಸ್ ಕ್ಯೂಬ್ಸ್ ಅಷ್ಟು ಹಾಕ್ಕೊಂಡು ಮಿಲ್ಕ್ ಶೇಕ್ನ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಐಸ್ ಕ್ಯೂಬ್ಸ್ ಹಾಕೋದ್ರಿಂದ. ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು. ಇದನ್ನ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕ್ರೀಮಿಯಾಗಿ ಬರುತ್ತೆ ಅಂತ. ಶುಗರ್ ಏನು ಬೇಕಿಲ್ಲ, ಯಾಕೆಂದ್ರೆ ಮ್ಯಾಂಗೋನೇ ಒಳ್ಳೆ ಸ್ವೀಟ್ ಇತ್ತು. ಹಾಗೆ ನಾನಿಲ್ಲಿ 3 ಐಸ್ ಕ್ಯೂಬ್ಸ್ನ ಗ್ಲಾಸ್ಗೆ ಹಾಕ್ಕೊಂಡು ಈಗ ಮಿಲ್ಕ್ ಶೇಕ್ನ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಕ್ರೀಮಿ ಆಗಿದೆ ಅಂತ. ತುಂಬ ಚೆನ್ನಾಗಿತ್ತು. ಒಂದ್ಸರ್ತಿ ಟ್ರೈ ಮಾಡಿ. ಸಿಂಪಲ್ ಆಗಿನೇ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿರೋಂಥ ಮ್ಯಾಂಗೋನ ಮೇಲೆ ಡೆಕೋರೇಷನ್ಗೋಸ್ಕರ ಇಟ್ಕೊಂಡೆ. ನೋಡಿ ಮಿಲ್ಕ್ ಶೇಕ್ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ರೆಸಿಪಿನೂ ಕೂಡ ನಿಮಗೆ ತೋರಿಸ್ತೀನಿ. ಅದೇನಪ್ಪ ಅಂದರೆ ಕಟೀರಾ ಗೋಂದ್ ಅಂತ ಸಿಗುತ್ತೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ, ಪ್ರತಿಯೊಂದು ಅಂಗಡಿಯಲ್ಲೂ ಸಿಗುತ್ತೆ. ಅದನ್ನು ತಗೊಂಡು ಇವತ್ತು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ತಿದ್ದೀನಿ. ಇದು ದೇಹಕ್ಕಂತೂ ತುಂಬಾನೇ ತಂಪು ಅಂತ ಹೇಳ್ತಾರೆ, ಆದ್ರಿಂದ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಬ್ಜನು ಕೂಡ ನಮ್ಗೆಲ್ಲರಿಗೂ ಗೊತ್ತಲ್ಲ, ದೇಹಕ್ಕೆ ತುಂಬಾನೇ ಒಳ್ಳೇದು. ಈ ಸಮ್ಮರ್ಗಂತೂ ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ನಾನಿಲ್ಲಿ ಈ ಜ್ಯೂಸ್ಗೆ 1-2 ಗ್ಲಾಸ್ ಅಷ್ಟು ಕೂಲ್ ಆಗಿರುವಂಥ ನೀರು, ಹಾಗೆ ಐಸ್ ಕ್ಯೂಬ್ಸು, ಕಟೀರಾ ಗೋಂದು, ಇದನ್ನ ನೋಡಿ 10 ಪೀಸಸ್ ಬರೋಷ್ಟು ತಗೊಂಡಿದ್ದೆ. ಅದು 1 ಕಪ್ ಅಷ್ಟು ಜೆಲ್ ರೆಡಿ ಆಗುತ್ತೆ. 4 ಅವರ್ಸ್ ನೆನೆಸ್ಕೋಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ನಾನು ನೆನೆಸಿಟ್ಟಿದ್ದೆ. ಈಗ ಮಧ್ಯಾಹ್ನ ಆಗಿದೆ, ಇಷ್ಟರೊಳಗಡೆ ಈ ರೀತಿ ಆಗಿದೆ. ಸಾಕು, 4 ಅವರ್ಸ್ ನೆನೆಸ್ಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ. ಜೊತೆಗೆ 1 ಅವರ್ ಮುಂಚೆ ಸಬ್ಜನ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಹಾಗೆ 1 ದೊಡ್ಡ ಸೈಜ್ ಅಷ್ಟು ಲೆಮನ್ನು, 1-2 ಸ್ಪೂನ್ ಅಷ್ಟು ಶುಗರು. ಇನ್ನೂ ಸ್ವಲ್ಪ ಶುಗರ್ ಬೇಕಾಗುತ್ತೆ, ಯಾಕೆಂದರೆ ಈ ಜ್ಯೂಸ್ಗೆ ಸ್ವೀಟ್ನೆಸ್ ಬಂದ್ಬಿಟ್ಟು ಶುಗರೇ ಹಾಕೋಬೇಕು. ಆದ್ರಿಂದ ಶುಗರ್ ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಇರಲಿ ಅಂತ 1-2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ 1 ದೊಡ್ಡ ಸೈಜ್ ನಿಂಬೆಹಣ್ಣ ಈ ಥರ ಫಿಲ್ಟರ್ ಇಟ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳೋಣ, ಯಾಕೆಂದರೆ ಬೀಜ ಎಲ್ಲ ಬಿದ್ದರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಏಲಕ್ಕಿ ಏನನ್ನೂ ಹಾಕಿಲ್ಲ, ಯಾಕೆಂದರೆ ಇದೇ ಬೇರೆ ಥರ ಇರುತ್ತೆ, ಅದೇ ಬೇರೆ ಥರ ಇರುತ್ತೆ. ಅದನ್ನು ಕೂಡ ಮುಂದೆ ಮಾಡಿ ತೋರಿಸ್ತೀನಿ. ನೋಡಿ ಈಗ ನಿಂಬೆಹಣ್ಣು ಹಾಕ್ಕೊಂಡಾದ್ಮೇಲೆ ಈಗ ಸಕ್ಕರೆ ಎಲ್ಲ ಕರಗಿದೆ. ಆ ಟೈಮಲ್ಲಿ ಆ ಜೆಲ್ಲನ್ನೆಲ್ಲ ಹಾಕ್ಕೊಳ್ತೀನಿ. ಹಾಗೆ ಸಬ್ಜನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸಣ್ಣಕ್ಕೆ ಕಟ್ ಮಾಡಿರೋಂಥ 1-2 ಎಸ್ಲಷ್ಟು ಪುದೀನ ಎಲೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೆಶ್ ಆಗಿ ಹಾಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ 1-2 ಸ್ಲೈಸು ನಿಂಬೆಹಣ್ಣು, ಅದರಲ್ಲಿ ಬೀಜ ಇದೆ, ಅದನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ತೀನಿ. ಹಾಗೆ 1 ಕಪ್ ಅಷ್ಟು ಐಸ್ ಕ್ಯೂಬ್ಸ್ನು ಕೂಡ ಹಾಕ್ಕೋಬೇಕು. ಆದ್ರಿಂದ ಸ್ವಲ್ಪ ಶುಗರ್ ಜಾಸ್ತಿನೇ ಯೂಸ್ ಆಗುತ್ತೆ. ನೀವು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಡಯಟ್ ಮಾಡೋದ್ರಿಂದ ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಫುಲ್ ಸ್ಕಿಪ್ ಮಾಡಿ ಸಾಲ್ಟ್ ಹಾಕ್ಬಿಟ್ಟು ಕುಡಿಯೋಣ ಅನ್ಕೊಂಡಿದ್ದೆ, ಆದರೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಶುಗರ್ನ ಹಾಕ್ಕೊಂಡೆ ಅಷ್ಟೇ. ನಿಮ್ಗೆ ಈ ಟೈಮಲ್ಲಿ ಬೇಕು ಅಂದರೆ ಸಾಲ್ಟ್ ಬೇಕಾದ್ರೆ ಹಾಕ್ಕೋಬಹುದು, ಅದನ್ನು ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಈ ರೀತಿ ಶುಗರ್ ಇದ್ರೇನೆ ಈ ಲೆಮನ್ ಜ್ಯೂಸ್ಗೆ ಟೇಸ್ಟ್ ಚೆನ್ನಾಗಿರೋದಲ್ವಾ. ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ 4 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ. ಮಧ್ಯಾಹ್ನದ ಹೊತ್ತು ತುಂಬಾನೇ ಬಿಸಿಲಿರುತ್ತಲ್ಲ, ಆ ಟೈಮಲ್ಲಿ ಇದನ್ನು ಕುಡಿದ್ರೆ ಅಂತೂ ಒಳ್ಳೆ ಫ್ರೆಶ್ನೆಸ್ ಸಿಗುತ್ತೆ. ಒಂದ್ಸರ್ತಿ ಟ್ರೈ ಮಾಡಿ. ಈ ಜ್ಯೂಸ್ ಕುಡಿಬೇಕಾದ್ರೆ ಪ್ರತಿ ಸಿಪ್ಪಲ್ಲೂ ಕೂಡ ಜೆಲ್ ಸಿಗ್ತಾ ಇರುತ್ತೆ. ಅದು ಲಾಸ್ಟ್ ಬೈಟಲ್ಲೂ ಕೂಡ ಅದೇ ರೀತಿ ಸಿಗುತ್ತೆ. ಆದ್ರಿಂದ ಈ ಜ್ಯೂಸ್ ಕುಡಿಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಈಗ ನನ್ನ ಜ್ಯೂಸ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಚೆನ್ನಾಗಿ ಕಾಣೋದೇ ಅಲ್ಲ, ನೋಡೋದಕ್ಕೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಒಂದ್ಸರ್ತಿ ಇದನ್ನ ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ರೆಸಿಪಿ ನೋಡ್ಕೊಂಬರೋಣ. ನಾನಿವತ್ತು
ಲೈಲನ್ ಸಬ್ಬಕ್ಕಿ ಬರುತ್ತಲ್ಲ ಅದನ್ನ ಒಂದು 5 ನಿಮಿಷ ಹುರ್ಕೋಬೇಕು. ಅದೆಲ್ಲ ಫುಲ್ ಅವಲಾಗುತ್ತೆ, ಅದಿವರೆಗೂ ಹುರ್ಕೊಂಡ್ರೆ ಸಾಕು. ಪ್ರತಿಯೊಂದನ್ನು ಕೂಡ ತುಂಬಾ ನೋಡಿ ಎಷ್ಟು ನೀಟಾಗಿ ಅವಲಾಯ್ತು. ಈಗ ಇದನ್ನ ಒಂದ್ಸರ್ತಿ ತೊಳ್ಕೊಂಡು ಇದನ್ನು ಕೂಡ ನೆನೆಯಕ್ಕೆ ಇಡಬೇಕು. ಇದನ್ನ ಒಂದು 1 ಅವರ್ ನೆನೆಸಿದ್ರೆ ಸಾಕು, ನೀಟಾಗಿ ನೆನೆಯುತ್ತೆ. ಒಂದ್ಸರ್ತಿ ತೊಳ್ಕೊಂಡೇನೆ ನೆನೆಸಿಡಿ. ಇದನ್ನ ನೆನೆಯಕ್ಕೆ ಇಡ್ತೀನಿ ನಾನೀಗ. ಈಗ ನಾನಿಲ್ಲಿ ಒಂದು ದೊಡ್ಡದು ಮಸ್ಕ್ ಮೆಲನ್ ತಗೊಂಡಿದ್ದೀನಿ. ಈ ಮಸ್ಕ್ ಮೆಲನ್ನ ಕಟ್ ಮಾಡಿ ಸ್ಲೈಸಸ್ ಮಾಡ್ಕೊಳ್ಳೋಣ. ಹಾಗೆ ಮಸ್ಕ್ ಮೆಲನ್ ಕೂಡ ನೋಡ್ಬಿಟ್ಟು ಹಾಕೊಳ್ಳಿ, ಯಾಕೆಂದ್ರೆ ಒಂದೊಂದು ಕಹಿ ಬಂದ್ಬಿಡುತ್ತೆ. ಜ್ಯೂಸ್ ಮಾಡ್ಬಿಟ್ರೆ ಆಮೇಲೆ ಕಹಿ ಕಹಿ ಅನಿಸ್ತಾ ಇರುತ್ತೆ. ಆದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ವೀಟ್ ಇರೋದಂತ ನೋಡ್ಕೊಂಡು ಈ ಜ್ಯೂಸ್ಗೆ ಯೂಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 1 ಅವರ್ ಮುಂಚೆ ಸಬ್ಜಾನು ಕೂಡ 1 ಸ್ಪೂನ್ ಅಷ್ಟು ನೆನೆಸ್ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ಇದನ್ನು ಕೂಡ ಒಂದ್ಸರ್ತಿ ನೀರಲ್ಲಿ ತೊಳ್ಕೋಬೇಕು, ಆಮೇಲೆ ನೆನೆಸ್ಕೊಂಡ್ರೆ ಒಳ್ಳೆಯದು. ನೋಡಿ ಈಗ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ. ಈ ಹಾಲು ಚೆನ್ನಾಗಿ ಕುದಿಬೇಕು, ಒಂದು 5 ನಿಮಿಷ. ಅಷ್ಟರೊಳಗಡೆ ಕಟ್ ಮಾಡಿರೋಂಥ ಮಸ್ಕ್ ಮೆಲನ್ನ ಪ್ಯೂರಿ ಮಾಡ್ಕೊಂಡ್ ಬರ್ತೀನಿ. ಈ ರೀತಿ ಜ್ಯೂಸರಲ್ಲಿ ಹಾಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬರೋಣ. ಈ ತರ ಜ್ಯೂಸ್ಗಳು ಮಾಡಕ್ಕೆ ಈ ರೀತಿ ಬ್ಲೆಂಡರ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಾವು ಮಿಕ್ಸಿಗಿನ ಈ ತರ ಜ್ಯೂಸರ್ ಇದ್ರೆ ಚೆನ್ನಾಗಿ ಜ್ಯೂಸ್ಗಳು ಮಾಡ್ಕೋಬಹುದು, ಬೇಗನೂ ಆಗೋಗುತ್ತೆ. ನೋಡಿ ಈಗ ಇದಾಯ್ತು. ಈಗ ನಾನು ಇದನ್ನ ಹಾಲಿಗೆ ಸೇರಿಸ್ಕೋಬೇಕು. ಅದಕ್ಕೂ ಮುಂಚೆ ಕಸ್ಟರ್ಡ್ ರೆಡಿ ಮಾಡ್ಕೋಬೇಕು. ನೋಡಿ ಇದನ್ನ ಸೈಡ್ಗೆ ಇಟ್ಬಿಟ್ಟು ಈಗ ಕಸ್ಟರ್ಡ್ ಹಾಕೊಳ್ಳೋಣ. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ. ಇದು ವೆನಿಲಾ ಕಸ್ಟರ್ಡ್ ಪೌಡರ್. ನಿಮ್ಗೆ ಯಾವ ಫ್ಲೇವರ್ ಬೇಕಾದ್ರೂ ತಗೋಬಹುದು. ವೆನಿಲಾನೇ ಎಲ್ಲದಕ್ಕೂ ಸೆಟ್ ಆಗೋದಲ್ಲ, ಆದ್ರಿಂದ ವೆನಿಲಾ ತಗೊಂಡಿದ್ದೀನಿ. 1.5 ಸ್ಪೂನ್ಗೆ 1 ಸ್ಪೂನ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಅಥವಾ ಹಾಲು ಯಾವ್ದಾದ್ರು ಹಾಕೊಂಡು ಇದು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಬೇಕಷ್ಟೇ, ಯಾಕೆಂದ್ರೆ ಗಂಟಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ. ಈಗ ಹಾಲು ಚೆನ್ನಾಗಿ ಕಾದಿದೆ. ಈ ಹಾಲಿಗೆ ಈ ಕಸ್ಟರ್ಡ್ ಅನ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಕಸ್ಟರ್ಡ್ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅದಿವರೆಗೂ ಇದನ್ನ ಕುದಿಸ್ಕೊಂಡ್ರೆ ಒಳ್ಳೆಯದು. ನಿಮ್ಗೆ ತೋರಿಸ್ತೀನಿ ನೋಡಿ, ಅಷ್ಟು ಆಗ್ಬೇಕು. ಇದೆಲ್ಲ ಗೊತ್ತಾ, ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ ಈಗ ರೆಡಿ ಆಗಿದೆ. ಈಗ ಇದಕ್ಕೆ ನೋಡಿ ಇಷ್ಟ ಆದ್ರೆ ಸಾಕು. ಆಗ್ಲೇ ಪ್ಯೂರಿ ಮಾಡ್ಕೊಂಡಿರೋ ಮಸ್ಕ್ ಮೆಲನ್ನ ಇದಕ್ಕೆ ಹಾಕೊಳ್ಳೋಣ. ಈ ಮಸ್ಕ್ ಮೆಲನ್ನ ಹಾಕೊಂಡಾದ್ಮೇಲೂ ಕೂಡ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಒಂದು ಕುದಿ ಬಂದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ್ಮೇಲೆ ಇದನ್ನ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಟ್ಟು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೋಬೇಕು. 1 ಅವರ್ ಚೆನ್ನಾಗಿ ತಣ್ಣಗೆ ಆಗ್ಬರ್ಬೇಕು. ನೀವು ಇದನ್ನ ಕುಡಿಬೇಕು ಅಂದ್ರೆ 1 ಅವರ್ ಕಾಯಲೇಬೇಕು, ಯಾಕಂದ್ರೆ ಇದೆಲ್ಲ ಹಾಲೆಲ್ಲ ತಣ್ಣಗಾಗಬೇಕು. ನೋಡಿ ಈಗ ನಾನು ತಣ್ಣಗೆ ಮಾಡಿ ತಗೊಂಡ್ ಬಂದಾಯ್ತು. ಈಗ ಇದಕ್ಕೆ ನೆನೆಸಿರೋದನ್ನೆಲ್ಲ ಹಾಕೊಳ್ತೀನಿ. ಫಸ್ಟ್ಗೆ ಅದು ಲೈಲನ್ ಸಬ್ಬಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನ ಹಾಕೊಂಡೆ. ಹಾಗೆ 1 ಸ್ಪೂನ್ ಸಬ್ಜಾ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನು ಸರ್ವ್ ಮಾಡಕ್ಕೆ ಒಂದು ಚಿಕ್ಕದು ಮಸ್ಕ್ ಮೆಲನ್ ಇತ್ತು, ಅದನ್ನ ಒಳಗಡೆ ಇರುವಂತ ಹಣ್ಣನ್ನೆಲ್ಲ ತೆಕ್ಕೊಂಡು ಇದನ್ನ ಒಂದು ಬೌಲ್ ತರ ರೆಡಿ ಮಾಡ್ಕೊಂಡಿದ್ದೀನಿ. ಸರ್ವಿಂಗ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ರೀತಿ ಟ್ರೈ ಮಾಡಿದ್ದೀನಿ. ಹಾಗೆ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಇದರ ಕುಡಿಯೋಕ್ಕೆ. ನೋಡಿ ಈಗ ಸರ್ವ್ ಮಾಡ್ಕೊಳ್ತಿದ್ದೀನಿ. ನಾನು ಈ ಫ್ರೂಟ್ಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಇಟ್ಕೊಂಡು ಆಮೇಲೆ ಇದನ್ನು ಕುಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಇದ್ರ ಮೇಲೆ 1 ಸ್ಕೂಪ್ ಬಂದು ಐಸ್ ಕ್ರೀಮ್ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಐಸ್ ಕ್ರೀಮ್ ಇರಲಿಲ್ಲ, ಆದ್ರಿಂದ ಹಾಕಿಲ್ಲ. ನೋಡಿ ಈಗ ಫ್ರೀಸರಲ್ಲಿ ಇಟ್ಕೊಂಡು ತೊಗೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ.